में संसार समाया, उनका है आशीष पाया। प्रभु ने खुद से भी ऊंचा गुरु का है स्थान बताया। ये गुरुवर तो ज्ञान के सागर है, इनसे ही जन्नत है। गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ಈ ಸಭೆಯಲ್ಲಿರುವ ಗುರುಸ್ತೋತ್ರವನ್ನು ಸಲ್ಲಿಸಿಕೊಂಡಿರುವ ಈ ಭವ್ಯವಾದ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ, ಪ್ರಾಂಶುಪಾಲರೇ, ಗುರು ಬಳಗವೇ, ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭಯೋದಯ. ಶಿಕ್ಷಕ ಎಂದರೆ ಶಿಸ್ತು, ಕ್ಷಮ, ಕರುಣೆ. ಇಂದು ಎಲ್ಲರೂ ತಿಳಿದಿರುವಂತೆ ಶಿಕ್ಷಕರ ದಿನಾಚರಣೆ. ಈ ದಿನಾಚರಣೆಯ ಬಗ್ಗೆ ಕುರಿತು ಚರ್ಚಿಸಲು ಬಯಸುತ್ತೇನೆ. ಫ್ರೆಶ್ ಎಂಬ ಮುಖದಲ್ಲಿ ಸ್ಮೈಲ್ ಎಂಬ ನಗುವಿರಲಿ, ಆದರೆ ಲೈಫ್ ಎಂಬ ಜೀವನದಲ್ಲಿ ನಿಮ್ಮಂಥ ಗುರುಗಳಲ್ಲಿ. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಪ್ರಸಿದ್ಧ ವಿದ್ವಾಂಸ, ಭಾರತ ರತ್ನ ಪುರಸ್ಕೃತ ಮೊದಲು ಉಪರಾಷ್ಟ್ರಪತಿ ಮತ್ತು ಸ್ವತಂತ್ರ ಭಾರತದ 2ನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತದೆ. ನವಿಲಿಗೆ ಕುಣಿಯುವ ಆಸೆ, ಕೋಗಿಲಿಗೆ ಕೂಗುವ ಆಸೆ, ನದಿಗೆ ಹರಿಯುವ ಆಸೆ, ಆದರೆ ನಮಗೆ ನಮ್ಮ ಶಿಕ್ಷಕರಿಂದ ಪಾಠ ಕಲಿಯುವ ಆಸೆ. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕೆಂದು ಅವನ ಹಿಂದೆ ಪ್ರಮುಖ ಪಾತ್ರ ವಹಿಸುವುದೇ ಒಬ್ಬ ಗುರು. ಪ್ರತಿಯೊಬ್ಬರಿಗೂ ಶಿಕ್ಷಣ ಹೇಗೆ ಮುಖ್ಯವೋ ಶಿಕ್ಷಣ ನೀಡುವ ಗುರುವು ಅಷ್ಟೇ ಮುಖ್ಯ. ಗುರುವಿಲ್ಲದೆ ಗುರಿಯನ್ನು ತಲುಪುವುದು ಬಹಳ ಕಷ್ಟ. ಭರವಸೆಯನ್ನು ಹೆಚ್ಚಿಸುವ, ಕನಸನ್ನು ಸಾಕಾರಗೊಳಿಸುವ, ಕಲಿಕೆಯ ಆಸಕ್ತಿಯನ್ನು ಹುಟ್ಟುಹಾಕುವ ಸೂತ್ರಧಾರನೇ ಶಿಕ್ಷಕ ಎಂದರೆ ತಪ್ಪಾಗಲಾರದು. ದೇವರ ಮುಂದೆ ದೀಪ ಚಂದ, ಆಕಾಶದಲ್ಲಿ ನಕ್ಷತ್ರ ಚಂದ, ಹೂದೋಟದಲ್ಲಿ ಗುಲಾಬಿ ಚಂದ, ಇವೆಲ್ಲಕ್ಕಿಂತ ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳ ಬಳಗ ಚಂದವೋ ಚಂದ. ಪ್ರತಿ ವ್ಯಕ್ತಿಯು ತನ್ನ ತಂದೆ ತಾಯಿಯ ಸ್ಥಾನವನ್ನು ಒಬ್ಬ ಗುರುವಿಗೆ ನೀಡುತ್ತಾನೆ. ಉತ್ತಮ ಶಿಕ್ಷಣ